ಸಂಕಷ್ಟದಲ್ಲಿರುವಂತಹ ಕನ್ನಡ ಸಿನಿರಂಗ ಪುನಶ್ಚೇತನಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಹೋಮ ಹವನ ಎಲ್ಲವನ್ನ ಕೂಡ ಮಾಡಲಾಗಿತ್ತು. ನೋಡಿ, ಕನ್ನಡ ಸಿನಿರಂಗ ಸಂಕಷ್ಟದಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತು. ಇತ್ತೀಚೆಗಷ್ಟೇ ಕಲಾವಿದರ ಸಂಘದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗಿತ್ತು. ಚಂದನವನದ ಉಳಿವಿಗೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಪ್ರಯತ್ನಿಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಕಾಲಿವುಡ್ ನಲ್ಲೂ ಕೂಡ ಭಾರಿ ಸಂಕಷ್ಟ ಎದುರಾಗಿದೆ. ಇದು ಕೇವಲ ಸ್ಯಾಂಡಲ್ವುಡ್ ನ ಕಥೆ ಮಾತ್ರ ಅಲ್ಲ, ಕಾಲಿವುಡ್ ನಲ್ಲೂ ಕೂಡ ಸಿಕ್ಕಾಪಟ್ಟೆ ಸಂಕಷ್ಟದ ಪರಿಸ್ಥಿತಿ ಇದೇ ರೀತಿ ಇದೆ. ಸಿನಿರಂಗವನ್ನ ಹೇಗಾದ್ರೂ ಮಾಡಿ ಪುನಶ್ಚೇತನ ಮಾಡಬೇಕು ಅಂತ ಒಂದ್ ಕಡೆ ಹರಸಾಹಸ ಪಡ್ಲಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಚಿತ್ರರಂಗಗಳು, ಅದು ಸ್ಯಾಂಡಲ್ವುಡ್ ಆಗಿರ್ಲಿ, ಕಾಲಿವುಡ್ ಆಗಿರ್ಲಿ, ಇನ್ನೊಂದು ವುಡ್ ಆಗಿರ್ಲಿ, ಯಾಕೆ ಉಳಿತಾ ಇಲ್ಲ? ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ? ಏನಾಗ್ತಾ ಇದೆ? ನವೆಂಬರ್ 1ರಿಂದ ತಮಿಳುನಾಡು ಚಿತ್ರೋದ್ಯಮವೇ ಬಂದ್ ಆಗ್ತಾ ಇದೆ. ಕಾಲಿವುಡ್ ಚಿತ್ರ ನಿರ್ಮಾಪಕರಿಂದ ಒಗ್ಗಟ್ಟಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆಗಸ್ಟ್ 16ರಿಂದಲೇ ಹೊಸ ಚಿತ್ರಗಳ ಶೂಟಿಂಗ್ ಅನ್ನ ಕಂಪ್ಲೀಟ್ ರದ್ದು ಮಾಡಲಾಗ್ತಾ ಇದೆ. ಒಂದ್ ಕಡೆ ಪ್ರಮುಖ ನಟ ನಟಿಯರು, ತಂತ್ರಜ್ಞರ ದುಬಾರಿ ಸಂಭಾವನೆ ನೋಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಹೀರೋಗಳಿರ್ಬೋದು, ಹೀರೋಯಿನ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಸಂಭಾವನೆ ದುಬಾರಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಮೊಬೈಲ್ OTTಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಚಿತ್ರ ನಿರ್ಮಾಣ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಚಿತ್ರದ ನಿರ್ಮಾಪಕರುಗಳು. ಚಿತ್ರ ರಿಲೀಸ್ ಆದ 8 ವಾರಗಳ ಬಳಿಕ ಅದು OTTಗೆ ಬರಬೇಕು. ಖ್ಯಾತ ನಟ ನಟಿಯರು, ತಂತ್ರಜ್ಞರು ಅಡ್ವಾನ್ಸ್ ಪಡ್ಕೊಂಡು ಕಿರಿಕ್ ಮಾಡ್ತಾರೆ. ಸರಿಯಾದ ಟೈಮಿಗೆ ಬರಲ್ಲ, ಹೇಳಿದ ಟೈಮಿಗೆ ಶೂಟಿಂಗ್ ಮುಗಿಸ್ಕೊಡಲ್ಲ, ಸ್ಕೆಡ್ಯೂಲ್ ಟೈಮಿಗೆ ಮುಗಿಸ್ಕೊಡಲ್ಲ. ಇದೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ತಂದು ಒಡ್ತಾ ಇದೆ. ಅಷ್ಟು ಸುಲಭ ಇಲ್ಲ ಚಿತ್ರರಂಗಗಳು ನಡೆಯೋದು. ಇದು ನೋಡ್ರಿ, ದೊಡ್ಡ ಹೀರೋಯಿನ್ಗಳು ಬೇಕಾದಷ್ಟು ಸಂಭಾವನೆಯನ್ನ, ಅಫ್ಕೋರ್ಸ್ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಯಾರು ಸುಮ್ಮನೆ ಹೋಗಿ ಆಕ್ಟ್ ಮಾಡೋದಷ್ಟು ಸುಲಭ ಅಲ್ಲ. ಆದ್ರೆ ಸಂಭಾವನೆಯನ್ನ ಕೇಳ್ಬಿಟ್ರೆ ಒಬ್ಬೊಬ್ರದ್ದು 20 ಕೋಟಿ, 30 ಕೋಟಿ, 35 ಕೋಟಿ, 50 ಕೋಟಿವರೆಗೂ ಸಂಭಾವನೆಯನ್ನ ಕೊಟ್ಬಿಟ್ರೆ ಉಳಿದಂಥವ್ರಿಗೆ ದುಡ್ಡೆಲ್ಲಿಂದ ತಂದು ಕೊಡ್ತಾರೆ? ಆ ಸಿನಿಮಾಗಳು ಕೋಟ್ಯಾಂತರ ರೂಪಾಯಿ ಪಡ್ಕೊಳ್ಳುತ್ತೋ ಬಿಡುತ್ತೋ ಅದೆಲ್ಲವೂ ಕೂಡ ಸೆಕೆಂಡ್ರಿ. ಬಟ್ ಆ ಸಿನಿಮಾ ಹಿಟ್ ಆಗೋದ್ರ ಮೊದಲೇ ಅವರಿಗೆ ಸಂಭಾವನೆಗಳನ್ನ ನೀಡಬೇಕು, ಟೆಕ್ನಿಷಿಯನ್ಸ್ ಅನ್ನ ನೋಡ್ಕೊಳ್ಬೇಕು. ಸಾಕಷ್ಟು ಕಷ್ಟ ಇದೆ. ಎಸ್, ನಮ್ಮ ಫಿಲ್ಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಮಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಮಿತ್, ನಿಜಕ್ಕೂ ಕೂಡ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಕಾಲಿವುಡ್ ಆಗಿರ್ಲಿ, ಸ್ಯಾಂಡಲ್ವುಡ್ ಆಗಲಿ, ಒಟ್ಟಾರೆಗೆ ಸೌತ್ ಸಿನಿ ಇಂಡಸ್ಟ್ರಿ ಅಂತ ಹೇಳಿದಾಗ ಎಂತೆಂಥ ನಟ ನಟಿಯರಿದ್ರು, ಎಂತೆಂಥ ಸಿನಿಮಾಗಳು ಬಂದಿದೆ, ಲೆಜೆಂಡರಿ ಸಿನಿಮಾಸ್ ಬಂದಿದೆ. ಇವತ್ತಿಗೂ ಕೂಡ ಆ ಸಿನಿಮಾಗಳು ನೆನಪಿನಲ್ಲಿ ಉಳಿಯುವಂಥದ್ದು. ಆದ್ರೆ ಈ ಸಂಕಷ್ಟದ ಕಾಲ ಅಂತ ಏನ್ ಹೇಳ್ತೀವಿ, ಒಂದ್ ಕಡೆ ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ಹೋಮ ಹವನಗಳನ್ನ ಮಾಡಿಸ್ತಾ ಇದ್ರೆ, ಇನ್ನು ಕಾಲಿವುಡ್ ನವೆಂಬರ್ 1ರಿಂದ ಕಂಪ್ಲೀಟ್ ಸಿನಿ ಇಂಡಸ್ಟ್ರಿನೇ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಕಾರಣಗಳು ನೀಡಬಹುದು. ಆದ್ರೆ ಇದೇ ರೀತಿ ಆದ್ರೆ ಅದನ್ನೇ ನಂಬಿಕೊಂಡು ದೊಡ್ಡ ಹೀರೋಯಿನ್ಗಳಾದ್ರೆ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಒಂದು ವರ್ಷ ಪೂರ್ತಿ ಆಗೋಷ್ಟು ಸಂಭಾವನೆಯನ್ನ ಒಂದೇ ಸಲ ಪಡ್ಕೊಂಡ್ ಬಿಟ್ಟಿರ್ತಾರೆ. ಬಟ್ ಉಳಿದಂತ ಟೆಕ್ನಿಷಿಯನ್ಸ್ಗಳ ಪರಿಸ್ಥಿತಿ ಇದೆಲ್ಲವನ್ನ ನೋಡಿದಾಗ ಇದೊಂದು ರೀತಿ ಈ ಸಿಚುವೇಶನ್ ಬರಬಾರ್ದಿತ್ತು ಅಂತ ಅನ್ಸುತ್ತೆ. ಖಂಡಿತ ಸಿಂಧೂರ, ಏನು ತಮಿಳು ಚಿತ್ರರಂಗ ನವೆಂಬರ್ 1ರಿಂದ ಬಂದ್ ಮಾಡ್ತಾ ಇದ್ದಾರೆ. ಏನ್ ತಮಿಳು ಚಿತ್ರರಂಗ ಭಾರತೀಯ ಚಿತ್ರೋದ್ಯಮದಲ್ಲೇ 3ನೇ ಅತಿ ದೊಡ್ಡ ಚಿತ್ರೋದ್ಯಮ ಅಂತ ಹೇಳ್ಬೋದು. ವರ್ಷಕ್ಕೆ 200ಕ್ಕೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಚಿತ್ರೋದ್ಯಮ ಅದು. ಅಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅಂತ ಒಂದು ಉದ್ಯಮ ನವೆಂಬರ್ 1ರಿಂದ ಬಂದ್ ಆಗ್ತಿದೆ. ಇದಕ್ಕೆ ನಿರ್ಮಾಪಕರು ಸಂಘ ಏನ್ ತೀರ್ಮಾನ ತಗೊಂಡಿದೆ, ಸಾಕಷ್ಟು ಕಾರಣಗಳ ಪಟ್ಟಿ ಮಾಡಿರ್ತಕ್ಕಂಥದ್ದವರು. ಇತ್ತೀಚೆಗೆ ಏನು ಡಿಜಿಟಲ್ ಬಂದ ಮೇಲೆ ಎಲ್ಲಾ ಚಿತ್ರರಂಗದಲ್ಲೂ ಸಮಸ್ಯೆ ಆಗ್ತಾ ಇದೆ. ಸೊ ತಮಿಳು ಚಿತ್ರರಂಗದಲ್ಲಿ ವಿಶೇಷವಾಗಿ OTTಗೆ ನೇರವಾಗಿ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದನ್ನ ಅವರು ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥದ್ದು. 8 ವಾರಗಳ ಬಳಿಕನೇ ಒಂದು ಯಾವುದೇ ಸಿನಿಮಾ ಆಗಿರ್ಲಿ 8 ವಾರಗಳ ಬಳಿಕ OTT ರಿಲೀಸ್ ಮಾಡ್ಬೇಕು ಅನ್ನುವಂತ ಒಂದು ಬೇಡಿಕೆ ಇರ್ಬೋದು. ಹಾಗೇನೆ ಒಂದು ಸ್ಟಾರ್ ನಟರುಗಳ ದುಬಾರಿ ಸಂಭಾವನೆ, ಅದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲೊಂದು ಪ್ರತಿಭಟನೆ ಆಗ್ತಿರ್ತಕ್ಕಂಥದ್ದು. ನಿರ್ಮಾಪಕರು ಇದಕ್ಕೆ ಒಂದು ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಏನೊಂದು ದುಬಾರಿ ಸಂಭಾವನೆ, ಸಿನಿಮಾಗಳ ಖರ್ಚು ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ಇದು ನಿರ್ಮಾಪಕರಿಗೆ ತುಂಬಾ ದೊಡ್ಡ ಹೊರೆ ಆಗ್ತಿದೆ. ಸೊ ಸಿನಿಮಾಗಳು ಸೋಲ್ತಾ ಇದಾವೆ, ಜನರು ಮೊದಲೇ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ, ಅದರಲ್ಲಿ ದೊಡ್ಡ ಒಂದು ಬಜೆಟ್ ನಲ್ಲಿ ಸಿನಿಮಾ ಮಾಡ್ತಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳು, ಹೀಗೇನೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಈ ಎಲ್ಲವನ್ನ ಬಗೆಹರಿಸದ ಹೊರತು ಯಾವುದೇ ಒಂದು ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೇನೆ ಚಿತ್ರೀಕರಣ ಕೂಡ ನವೆಂಬರ್ 1ರಿಂದ ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು ಅಂತ ಅಂದ್ಬಿಟ್ಟು ತಮಿಳು ನಿರ್ಮಾಪಕರ ಸಂಘ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಸೊ ಕಾಲಿವುಡ್ ಸಂಪೂರ್ಣವಾಗಿ ನವೆಂಬರ್ 1ರಿಂದ ಸ್ಥಗಿತ ಆಗ್ತಿದೆ ಅಂತ ಹೇಳ್ಬೋದು ಸಿಂಧೂರ. ಓಕೆ, ಥ್ಯಾಂಕ್ ಯು ಅಮಿತ್ ನಿಮ್ಮೆಲ್ಲ ಮಾಹಿತಿಗೆ.